ಎಲ್ರಿಗೂ ಕಾರ್ಪೊರೇಟ್ ಸ್ಟಡಿ ಸರ್ಕಲ್ ಫಾರ್ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಸ್ವಾಗತ. ಇವತ್ತು ನಾವು ಸೋಮವಾರ ಫೆಬ್ರವರಿ 5, 2024 ಕರೆಂಟ್ ಅಫೇರ್ಸ್ನ ಹಿಂದೂ ಪೇಪರ್ ಅನಾಲಿಸಿಸ್ನ ನೋಡ್ತಾ ಹೋಗೋಣ. ಓಕೆ, ಡಿಲೇ ಮಾಡೋದು ಬೇಡ, ನೋಡ್ತಾ ಹೋಗೋಣ. ಓಕೆ, ಏನಿದೆ ಇವತ್ತು ಆರ್ಟಿಕಲ್ಸ್ ಅಂತಂದರೆ ಮೈಕ್ರೋ ಕ್ರೆಡೆನ್ಷಿಯಲ್ಸ್ ದ ನೆಕ್ಸ್ಟ್ ಚಾಪ್ಟರ್ ಇನ್ ಹೈಯರ್ ಎಜುಕೇಷನ್ ಅನ್ನೋ ಒಂದು ಆರ್ಟಿಕಲ್ ಇದೆ. ತುಂಬ ಚೆನ್ನಾಗಿದೆ. ಇವತ್ತು ಆ್ಯಕ್ಚುಲಾಗಿ ತುಂಬಾ ಇವತ್ತು ಎಜುಕೇಷನಲ್ಲೂ ರಿಲೆವೆಂಟ್ ಆಗಿದೆ. ಇವತ್ತು ಸೊಸೈಟಿಲೂ ಕೂಡ ತಿಳ್ಕೊಬೇಕಾಗಿರೋಂಥ ಅವಶ್ಯಕತೆ ಇದೆ. ಇದು ನಮ್ಮ GS2ನ ಸೋಷಿಯಲ್ ಜಸ್ಟಿಸ್ ಎಜುಕೇಷನ್ ಅನ್ನೋ ಒಂದು ಟಾಪಿಕಲ್ಲಿ ತುಂಬ ರಿಲೆವೆಂಟ್ ಆಗುತ್ತೆ. ಈ ಟಾಪಿಕ್ ನೋಡ್ತಾ ಹೋಗೋಣ. ಏನು ಹೇಳ್ತಾ ಇದೆ ಟಾಪಿಕ್ ಅಂತಂದರೆ, ಇದು ಏನು ಹೇಳಕೊಟ್ಟಿದೆ ಅಂತಂದರೆ, ಇಂಡಿಯನ್ ಹೈಯರ್ ಎಜುಕೇಷನ್ನ ಇಂಪಾರ್ಟೆನ್ಸು ಇನ್ಸ್ಟಿಟ್ಯೂಷನ್ಸಲ್ಲಿ ಎಷ್ಟು ಇದೆ, ಮೈಕ್ರೋ ಕ್ರೆಡೆನ್ಷಿಯಲ್ಸು ಹೈಯರ್ ಎಜುಕೇಷನ್ ಇನ್ಸ್ಟಿಟ್ಯೂಷನಲ್ಲಿ ಎಷ್ಟು ಅಗತ್ಯ ಇದೆ. ಅದು ಏನಕ್ಕೆ ಅಂದರೆ ಸೊಲ್ಯೂಷನ್ ಟು ಎನ್ಹಾನ್ಸ್ ಸ್ಟೂಡೆಂಟ್ ಎಂಪ್ಲಾಯಬಿಲಿಟಿ ಆ್ಯಂಡ್ ಇವಾಲ್ವಿಂಗ್ ಎಜುಕೇಷನ್. ಈ ಒಂದು ನಿಟ್ಟಲ್ಲಿ ಈ ಮೈಕ್ರೋ ಕ್ರೆಡೆನ್ಷಿಯಲ್ಸ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದನ್ನ ನೋಡ್ತಾ ಹೋಗೋಣ. ಏನಂಗಾರೆ ಮೈಕ್ರೋ ಕ್ರೆಡೆನ್ಷಿಯಲ್ಸ್ ಅಂದರೆ ಏನು, ಅದು ಯಾವ ಥರ ಹೆಲ್ಪ್ ಆಗುತ್ತೆ ಅಂತ ನಾವು ನೋಡ್ತಾ ಹೋಗೋಣ. ಏನು ಹೇಳಿದ್ದಾರೆ ಅಂದರೆ, ಹೈಯರ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ ಬಂದ್ಬಿಟ್ಟು ಎನ್ಹಾನ್ಸಿಂಗ್ ಫಸ್ಟ್ ಆಫ್ ಆಲ್ ಎಂಪ್ಲಾಯ್ಮೆಂಟ್ ಸಿಗೋದು ಎಲ್ಲ ಇದು ಜಾಸ್ತಿ ಆಗೋದು. ಅಂದರೆ ಎಂಪ್ಲಾಯ್ಮೆಂಟ್, ಈಗ ನೀವು ಬರೀ ಗ್ರಾಜುಯೇಷನ್ ಮಾಡಿದ್ರೆ ಅಷ್ಟೊಂದು ಕೆಲಸ ಸಿಗೋದಿಲ್ಲ. ಅದೇ ಮಾಸ್ಟರ್ಸ್ ಡಿಗ್ರಿ ಮಾಡಿದ್ರೆ, ಹೈಯರ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ ಅಂದರೆ ಮಾಸ್ಟರ್ ಡಿಗ್ರೀಸು, ಇದನ್ನ ಮಾಡಿದರೆ ಎಂಪ್ಲಾಯಬಿಲಿಟಿ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಇವನ್ ಕಂಪ್ನಿಗಳಲ್ಲೂ ಕೂಡ ನೀವು ಮಾಸ್ಟರ್ಸ್ ಮಾಡಿದ್ದೀರಾ ಅನ್ನೋ ಒಂದನ್ನೆಲ್ಲ ಕೇಳ್ತಾ ಇರ್ತಾರೆ. ಸೊ ಈ ಥರದ್ರಲ್ಲಿ ಹೈಯರ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ ಹೆಲ್ಪ್ ಆಗುತ್ತೆ, ಹೌದಾ? ಅದಾದ್ಮೇಲೆ ಆಲ್ರೆಡಿ ದರ್ ಈಸ್ ಅ ಗ್ಯಾಪ್ ಬಿಟ್ವೀನ್ ನಾಲೆಡ್ಜ್ ಅಕ್ವೈರ್ಡ್ ಇನ್ ಹೈಯರ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ ಮತ್ತೆ ಸ್ಕಿಲ್ಸ್. ಇವತ್ತು ಇಂಡಸ್ಟ್ರಿಯಲ್ಲಿ ಬೇಕಾಗಿರೋ ಸ್ಕಿಲ್ಸ್ಗೆ ಮತ್ತೆ ಹೈಯರ್ ಎಜುಕೇಷನ್ ಇನ್ಸ್ಟಿಟ್ಯೂಷನಲ್ಲಿ ಸಿಗ್ತಿರೋ ನಾಲೆಡ್ಜಲ್ಲಿ ತುಂಬಾನೇ ಗ್ಯಾಪ್ ಇದೆ. ಇಂಡಸ್ಟ್ರಿ ಅವ್ರು ಕೇಳ್ತಿರೋ ಸ್ಕಿಲ್ಸೇ ಬೇರೆ, ಆದರೆ ಮಕ್ಕಳು ಅಂದರೆ ಇವರು ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸಲ್ಲಿ ಮಾಸ್ಟರ್ ಡಿಗ್ರೀಸಲ್ಲಿ ಕಲಿತಿರೋದೇ ಒಂದು ಇದರಿಂದ ಗ್ಯಾಪ್ ತುಂಬ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಆಥರ್. ಸರಿ, ಅದಕ್ಕೆ ಅವರು ಮೈಕ್ರೋ ಕ್ರೆಡೆನ್ಷಿಯಲ್ಸ್ ಯಾವ ಥರ ಸೊಲ್ಯೂಷನ್ ಆಗುತ್ತೆ ಅಂತ ಅಂದರೆ, ಆಲ್ರೆಡಿ ಕೆಲವೊಂದೊಂದು ಪ್ರೂಫ್ ಸಿಕ್ಕಿದೆ. ಅಂದರೆ ಪ್ರೂವನ್ ಕೆಲವೊಂದೊಂದು ಇದಾಗಿದೆ. ಏನಂತಂದರೆ, ಈಗ ನೀವು ಕೋರ್ಸೆರಾ ಇದಿರ್ಬೋದು, ಇಲ್ಲ ಯುಡಮಿ ಆಗಿರ್ಬೋದು, ಇಲ್ಲ ಬೇರೆ ಬೇರೆ ಈ ಥರದೊಂದು ಪ್ಲಾಟ್ಫಾರ್ಮ್ಸಲ್ಲಿ ಮೈಕ್ರೋ ಅಂದರೆ ಒಂದೇನೋ ಜಸ್ಟ್ ಈಗ ಕೋಡರ್ಸ್ ಇದಿರ್ಬೋದು, ಏನೋ ಅಂದರೆ ಫುಲ್ ಸ್ಟ್ಯಾಕ್ ಡೆವಲಪಿಂಗ್ ಆಗಿರ್ಬೋದು, ಡೇಟಾ ಸೈನ್ಸ್ ಕೋರ್ಸಸ್ ಆಗಿರ್ಬೋದು, ಈ ಥರದ್ದೆಲ್ಲ ಏನಿದೆಯಲ್ಲ, ಈ ಥರದ್ದು ಆಲ್ರೆಡಿ ಒಂದು ಇಂಡಸ್ಟ್ರಿ ಅವರು ಇದನ್ನು ಕೇಳ್ತಾ ಇದ್ದಾರೆ, ಇವಾಗ ಸ್ಕಿಲ್ಸ್ ಕೇಳ್ತಾ ಇದ್ದಾರೆ, ಡಿಗ್ರೀಸ್ ಕೇಳ್ತಾ ಇಲ್ಲ. ಸೊ ದೀಸ್ ಆರ್ ಕಾಲ್ಡ್ ಮೈಕ್ರೋ ಕ್ರೆಡೆನ್ಷಿಯಲ್ಸ್. ಅದಾದಮೇಲೆ ಬ್ರಿಡ್ಜ್ ದ ಗ್ಯಾಪ್. ಯಾವ ಥರ ಬ್ರಿಡ್ಜ್ ದ ಗ್ಯಾಪ್ ಅಂತಂದರೆ, ಈಗ ಕಾಲೇಜ್ಗಳಲ್ಲಿ ಅಥವಾ ಮಾಸ್ಟರ್ಸ್ ಡಿಗ್ರಿ ಮಾಡಬೇಕಾದ್ರೆ ಈ ಮಾಡರ್ನ್ ಸ್ಕಿಲ್ಸ್ನ ಮತ್ತು ಕಾಂಪಿಟೆನ್ಸಸ್ನ ಅದನ್ನೇ ಇನ್ ಕರಿಕ್ಯುಲಮಲ್ಲೇ ಆ್ಯಡ್ ಮಾಡಿದಾಗ ಅದು ಬ್ರಿಡ್ಜ್ನ ಗ್ಯಾಪ್ ಮಾಡುತ್ತೆ ಅಂತ ಹೇಳಿದ್ದಾರೆ. ಆಮೇಲೆ ಈ ಒಂದು ಮೈಕ್ರೋ ಕ್ರೆಡೆನ್ಷಿಯಲ್ಸು ಫ್ಲೆಕ್ಸಿಬಿಲಿಟಿ ಇದೆ, ಅಕ್ಸೆಸಿಬಿಲಿಟಿ ಇದೆ. ಅಡ್ವಾಂಟೇಜಸ್ ಆರ್ ಟ್ರೆಡಿಷನ್ ಅಂದರೆ ಫ್ಲೆಕ್ಸಿಬಿಲಿಟಿ, ಅಕ್ಸೆಸಿಬಿಲಿಟಿ ಯಾವ ಥರ ಅಂತಂದರೆ, ನೀವು ಆನ್ಲೈನಲ್ಲಿ ಕಲ್ತ್ಕೋಬೋದು, ಇಲ್ಲ ಅಂತಂದರೆ ಹೈಬ್ರಿಡ್ ವರ್ಷನು, ಸ್ವಲ್ಪ ಆಫ್ಲೈನ್ ಸ್ವಲ್ಪ ಆನ್ಲೈನ್, ಈ ಥರನೂ ಕಲ್ತ್ಕೋಬೋದು. ಈ ಥರದ್ದು ಒಂದು ಇದಿದೆ. ಆಮೇಲೆ ಇವನ್ ಯಾರೋ ಕೆಲಸ ಮಾಡ್ತಾ ಇರ್ತಾರೆ, ವರ್ಕಿಂಗ್ ಪ್ರೊಫೆಷನಲ್ಸ್ ಇರ್ತಾರೆ, ಅವರು ಕೂಡ ಸಂಜೆ ಮನೆಗೆ ಬಂದುಬಿಟ್ಟು ರೆಕಾರ್ಡ್ ಸೆಷನ್ಸನ್ನು ನೋಡ್ಬಿಟ್ಟು ಈ ಥರದ್ದೆಲ್ಲ ಕೂಡ ಮಾಡ್ಕೋಬೋದು. ಈ ಮೈಕ್ರೋ ಕ್ರೆಡೆನ್ಷಿಯಲ್ಸ್ ಅಲ್ಲಿ ಈ ಥರ ಸ್ಕಿಲ್ ಡೆವಲಪ್ಮೆಂಟ್ ಮಾಡ್ಕೋಬೋದು ಅಂತ ಹೇಳಿ ಆಥರ್ ಹೇಳಿದ್ದಾರೆ. ಇನ್ನು ಎಸೆನ್ಸ್ ಆಫ್ ಮೈಕ್ರೋ ಕ್ರೆಡೆನ್ಷಿಯಲ್ಸ್ ಏನು ಹೇಳಿದ್ದಾರೆ, ನಾನು ಹೇಳಿದ್ನಲ್ಲ, ಆನ್ಲೈನು, ಫಿಸಿಕಲ್ಲು, ಹೈಬ್ರಿಡು, ಈ ಎಲ್ಲ ಥರದಲ್ಲೂ ಕಲ್ತ್ಕೋಬೋದು. ಅದಾದಮೇಲೆ ಇದು ಮೈಕ್ರೋ ಕ್ರೆಡೆನ್ಷಿಯಲ್ಸ್ ಅಂದರೆ ಏನು ಹೈಯರ್ ಎಜುಕೇಷನ್ ಇದೆಯಲ್ಲ ಅದಕ್ಕೆ ತದ್ವಿರುದ್ಧವಾಗಿದೆ. ಅಂದರೆ ಮೈಕ್ರೋ ಕ್ರೆಡೆನ್ಷಿಯಲ್ಸ್ ಅಥವಾ ಹೈಯರ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಅಂದರೆ ಅದೇ ಕಾಲೇಜ್ಗೆ ಹೋಗಬೇಕು, ಥೀಸಿಸ್ ವರ್ಕ್ ಮಾಡಬೇಕು, ಈ ಥರದ್ದೆಲ್ಲ ಮಾಡಬೇಕು. ಆದರೆ ಇದರಲ್ಲಿ ಆ ಥರದ್ದು ಇಲ್ಲ ಮೈಕ್ರೋ ಕ್ರೆಡೆನ್ಷಿಯಲ್ಸಲ್ಲಿ. ಅದನ್ನೇ ಹೇಳಿದ್ದಾರೆ, ಸ್ಕಿಲ್ಸ್ನ ಹೆಂಗೆ ಬೇಕಾದರೆ ಮನೇಲೆ ಕೂತ್ಕೊಂಡು ಆನ್ಲೈನಲ್ಲಿ ನೋಡಿಕೊಂಡು ಕಲ್ತ್ಕೋಬೋದು, ಆ ಥರ ಎಲ್ಲ ಮಾಡ್ಕೋಬೋದು ಅಂತ ಹೇಳಿದ್ದಾರೆ. ಇನ್ನು ಟರ್ಮಿನಾಲಜೀಸ್ ಏನಂದರೆ, ಇದಕ್ಕೆ ಡಿಜಿಟಲ್ ಬ್ಯಾಡ್ಜಸ್ ಎಲ್ಲ ಸಿಗೋಂಥದ್ದು ಇರುತ್ತೆ. ಮೈಕ್ರೋ ಮಾಸ್ಟರ್ ಡಿಗ್ರೀಸ್ ಇದೆ, ನ್ಯಾನೋ ಡಿಗ್ರೀಸ್ ಇದೆ, ಆ್ಯಂಡ್ ಆನ್ಲೈನ್ ಸರ್ಟಿಫಿಕೇಟ್ಸ್ ಕೋರ್ಸಸ್ಸು ಇದೆಲ್ಲ ನಿಮಗಿದೆಲ್ಲ ಗೊತ್ತೇ ಇರುತ್ತೆ. ಸೊ ಇದಕ್ಕೆ ಮೈಕ್ರೋ ಕ್ರೆಡೆನ್ಷಿಯಲ್ಸ್ ಅಂತ ಹೆಸರು ಇದನ್ನು ಮಾಡ್ತಾರೆ. ಇನ್ನು ಆಲ್ರೆಡಿ ಮಾರ್ಕೆಟಲ್ಲಿ ತುಂಬ ಜನ ಕೀ ಪ್ಲೇಯರ್ಸ್ ಇದ್ದಾರೆ. ನಾನು ಹೇಳಿದ್ನಲ್ಲ, ಕೋರ್ಸ್ ಇರೋದವ್ರು ಇದ್ದಾರೆ, ಬೇರೆ ಬೇರೆ ಯುಡೆಮಿ ಈ ಥರದವರೆಲ್ಲ ಕೋರ್ಸು, ಈ ಥರದ್ದೆಲ್ಲ ನಿಮಗೆ ಸರ್ಟಿಫಿಕೇಟ್ ಕೋರ್ಸಸ್ನೆಲ್ಲ ಮಾಡಿಕೊಡ್ತಾರೆ. ಆಮೇಲೆ ಇತ್ತೀಚೆಗೆ ಕೆಲವು ಯೂನಿವರ್ಸಿಟಿಗಳು, ಆಸ್ಟ್ರೇಲಿಯನ್ ಯೂನಿವರ್ಸಿಟೀಸು, ಈ ಥರದ್ದೆಲ್ಲ ಕೂಡ ಸ್ಕಿಲ್ ಬಿಲ್ಡಿಂಗ್ ಪ್ರೋಗ್ರಾಮ್ಸ್ನು ಕೂಡ ಅವರು ಸರ್ಟಿಫಿಕೇಟ್ ಡಿಗ್ರೀಸು ಎಲ್ಲ ಮಾಡಿ ಕೊಡ್ತಾರೆ. ಆಮೇಲೆ ಅವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ, ಕ್ರೆಡಿಟ್ ಸಿಸ್ಟಮ್ ಇನ್ ಮೈಕ್ರೋ ಕ್ರೆಡೆನ್ಷಿಯಲ್ಸಲ್ಲಿ ಇದನ್ನು ತರಬೇಕು. ಏನು ಕ್ರೆಡಿಟ್ ಸಿಸ್ಟಮು, ಯಾವ ಥರ ಕ್ರೆಡಿಟ್ ಸಿಸ್ಟಮ್ ತರಬೇಕು ಅಂತಂದರೆ, ನೋಷನಲ್ ಅವರ್ಸ್, ಡಿಫೈನ್ಡ್ ಕಾಂಪಿಟೆನ್ಸೀಸ್. ಅಂದರೆ ಇಷ್ಟು ಅವರ್ ಮಾಡಬೇಕು, ಇಷ್ಟು ಅವರ್ ಈ ಥರ ಇದೆ ಅಂತ ಅಂದ್ಬಿಟ್ಟು ಆಲ್ರೆಡಿ ಇದೆ ಮೈಕ್ರೋ ಕ್ರೆಡೆನ್ಷಿಯಲ್ಸಲ್ಲಿ. ಯಾವಾಗ ಬೇಕಾದ್ರೆ ಇದನ್ನು ಮಾಡ್ಕೋಬೋದು. ನೋಷನಲ್ ಅವರ್ಸ್ ಅಂತಂದರೆ ಅವರು ಒಂದು ಮಿತವಾದ ಟೈಮಲ್ಲಿ ಯಾವಾಗ ಬೇಕಾದರೂ ಅದನ್ನು ಅಳವಡಿಸ್ಕೊಂಡು ಮಾಡ್ಕೋಬೋದು. ಇದಕ್ಕೊಂದು ಕ್ವಾಲಿಟಿ ಬೆಂಚ್ ಮಾರ್ಕಿಂಗ್ ಆ್ಯಂಡ್ ರೆಗ್ಯುಲೇಷನ್ನ ತರಬೇಕು, ತಂದರೆ ಅವಾಗ ಇನ್ನೂ ಒಂದು ಸ್ವಲ್ಪ ಇದು ಬರುತ್ತೆ ಅಂತ ಅಂದ್ಬಿಟ್ಟು ಆ ಥರ ಹೇಳ್ತಾ ಇದ್ದಾರೆ. ಅಂದರೆ ಒಂದು ಕ್ರೆಡಿಬಿಲಿಟಿ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಆಲ್ರೆಡಿ ಇಂಡಿಯಾದಲ್ಲಿ ನ್ಯಾಷನಲ್ ಕ್ರೆಡಿಟ್
ಕ್ರೆಡಿಟ್ ಫ್ರೇಮ್ವರ್ಕ್ ಇದೆ, ಕ್ರೆಡಿಟ್ ಫ್ರೇಮ್ವರ್ಕ್, ಆ ಬೇಸಿಸ್ ಮೇಲೆ ಈ ಮೈಕ್ರೋ ಕ್ರೆಡಿಟ್ ಇದನ್ನ ಮೈಕ್ರೋ ಕ್ರೆಡೆನ್ಷಿಯಲ್ಸ್ ಪ್ರೋಗ್ರಾಮ್ನ ಇದನ್ನ ಮಾಡಬೇಕು ಅಂತ ಅಂದ್ಬಿಟ್ಟು ಹೇಳಿದ್ದಾರೆ. ಅದಾದ್ಮೇಲೆ ಯಾವ ತರ ಇದ್ರಲ್ಲಿ ನಂಬಿಕೆ ಹುಟ್ಟಿಸ್ಬೇಕು ಅಂತಂದ್ರೆ ನೋಡಿ, ಒಂದು ರಿಲಯಬಲ್ ಅಸೆಸ್ಮೆಂಟ್ ಮೆಥಡ್ಸ್ ಆರ್ ಎಸೆನ್ಷಿಯಲ್. ಒಂದು ಈ ತರದೊಂದು ಯಾರೋ ಒಬ್ಬ ಹುಡುಗ ಒಂದು ಇದನ್ನ ಮಾಡಿದಾನೆ ಅಂತಂದಾಗ ಅದಕ್ಕೆ ಅದರದೇ ಆದ ಒಂದು ಸ್ಟ್ಯಾಂಡರ್ಡ್ಸ್ನ ಫಿಕ್ಸ್ ಮಾಡಬೇಕು. ಅವಾಗ ಜನಕ್ಕೆ ನಂಬಿಕೆ ಬರುತ್ತೆ ಈ ತರದೊಂದು ಪ್ರೋಗ್ರಾಮ್ಸ್ ಮೇಲೆ, ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್ ಮೇಲೆ ಅಂತ ಆ ಥರ ಹೇಳ್ತಾರೆ. ಇಂಟಿಗ್ರೇಷನ್ ವಿತ್ ಅಕಾಡೆಮಿಕ್ ಬ್ಯಾಂಕ್ ಆಫ್ ಕ್ರೆಡಿಟ್ಸ್ ಎನ್ಹಾನ್ಸಸ್ ಪೋರ್ಟಬಿಲಿಟಿ. ಈಗ ಏನು NEP ನ್ಯಾಷನಲ್ ಎಜುಕೇಶನ್ ಪಾಲಿಸಿ 2020 ಬಂದಿದೆಯಲ್ಲ, ಆ ಇದರಲ್ಲಿ ಅಕಾಡೆಮಿಕ್ ಬ್ಯಾಂಕ್ ಆಫ್ ಕ್ರೆಡಿಟ್ಸ್ನು ಕೂಡ ಆ ಒಂದು ಇದರಲ್ಲಿ ಇದನ್ನ ಆಡ್ ಮಾಡಿದಾಗ ಆ ಕ್ರೆಡಿಟ್ಸ್ ಇದು ಮೈಕ್ರೋ ಕ್ರೆಡೆನ್ಷಿಯಲ್ಸು ಕೂಡ ಆಡ್ ಮಾಡಿದಾಗ ಅದು ಹೆಲ್ಪ್ಫುಲ್ ಆಗುತ್ತೆ ಅಂತ ಅಂದ್ಬಿಟ್ಟು ಯಾವ ಹೇಳಿದ್ದಾರೆ. ಆಮೇಲೆ ಆಪರ್ಚುನಿಟೀಸ್ ಫಾರ್ ನಮ್ಮ ಇಂಡಿಯನ್ ಹೈಯರ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ ಯಾವ ಥರ ಇದನ್ನ ಮಾಡ್ಕೋಬಹುದು ಅಂತಂದ್ರೆ ನೋಡಿ, ಈ ಒಂದು ಏನು ಹೇಳಿದ್ನಲ್ಲ ನಾನು, ನ್ಯಾಷನಲ್ ಕ್ರೆಡಿಟ್ ಫ್ರೇಮ್ವರ್ಕ್ ಏನು ಹೇಳಿದ್ನಲ್ಲ ಇಂಪ್ಲಿಮೆಂಟೇಷನ್, ಅದನ್ನ ಇದರಲ್ಲಿ ಇನ್ವರ್ಟ್ ಮಾಡ್ಕೋಬಹುದು. ಇಂಡಸ್ಟ್ರಿಗಳ ಜೊತೆ ಪಾರ್ಟ್ನರ್ಶಿಪ್ ಮಾಡ್ಕೋಬಹುದು. ಇಂಡಸ್ಟ್ರಿಗೆ ಏನು ಸ್ಕಿಲ್ಸ್ ಬೇಕಾಗಿದೆ ಅದನ್ನ ಕಾಲೇಜ್ ಕರಿಕ್ಯುಲಮಲ್ಲಿ ಅವರು ಪಾರ್ಟ್ನರ್ ಮಾಡ್ಕೊಂಡು ಇಂಡಸ್ಟ್ರಿ ಪಾರ್ಟ್ನರ್ಸ್ ಆಗ್ಬಿಟ್ಟು ಅವರೇ ಅದನ್ನ ಕಾಲೇಜಲ್ಲಿ ಕಲ್ಸ್ಕೊಡ್ತಾ ಹೋದ್ರೆ ಇಂಡಸ್ಟ್ರಿಗಳಿಗೂ ಹೆಲ್ಪ್ ಆಗುತ್ತೆ. ಆಮೇಲೆ ಬ್ರಾಡರ್ ಡೆಲಿಬರೇಷನ್ಸ್ ಅಂದ್ರೆ ಯಾವ ತರ ಇದು ಇಂಪ್ಯಾಕ್ಟ್ ಆಗುತ್ತೆ, ಏನ್ ಮಾಡುತ್ತೆ ಅಂದ್ರೆ ಇದ್ರ ಬಗ್ಗೆ ಒಂದು ಡಿಸ್ಕಷನ್ ಡಿಬೇಟ್ ಆಗಬೇಕು ಅಂತ ಅಂದ್ಬಿಟ್ಟು ಹೇಳಿದ್ದಾರೆ, ಬ್ರಾಡರ್ ಡೆಲಿಬರೇಷನ್ಸ್. ಅದಾದ್ಮೇಲೆ ಡಿಮ್ಯಾಂಡ್ ಫಾರ್ ಮೈಕ್ರೋ ಕ್ರೆಡೆನ್ಷಿಯಲ್ಸ್ ಇನ್ ಇಂಡಿಯಾ ಬಗ್ಗೆ ಏನ್ ಹೇಳಿದ್ದಾರೆ ಅವರು ಅಂತಂದ್ರೆ, ಆಲ್ರೆಡಿ ನ್ಯಾಷನಲ್ ಎಜುಕೇಶನ್ ಪಾಲಿಸಿ 2020 ಸ್ಕಿಲ್ಸ್ ಬೇಕು ಅಂತ ಅಂದ್ಬಿಟ್ಟು ಇದನ್ನ ಮಾಡಿದ್ದಾರೆ, ಸ್ಕಿಲ್ ಡೆವಲಪ್ಮೆಂಟ್ ಬೇಸ್ ಮಾಡಬೇಕು ಅಂತಿದ್ದಾರೆ. ಹಾಗಾಗಿ ಮೈಕ್ರೋ ಕ್ರೆಡೆನ್ಷಿಯಲ್ಸ್ ಜಾಸ್ತಿ ಆಗ್ತಾ ಇದೆ. ಇನ್ನು ಎಂಪ್ಲಾಯರ್ಸ್ ಕೂಡ ಏನ್ ಮಾಡ್ತಾರೆ ಅಂತಂದ್ರೆ, ಸ್ಕಿಲ್ಡ್ ಎಂಪ್ಲಾಯರ್ಸ್, ಯೂತ್ಸ್ ಈ ತರದವ್ರು ಅಂದ್ರೆ ಕಾಲೇಜ್ ಪಾಸ್ ಔಟ್ಸ್ ಅಲ್ಲೇ ಈ ತರ ಎಲ್ಲಾ ಸ್ಕಿಲ್ಸ್ ಸಿಕ್ಕಾಗ ಅವರು ಕೂಡ ಅಂತವ್ರನ್ನ ತುಂಬಾ ಚೆನ್ನಾಗಿ ಪ್ರಿಫರ್ ಮಾಡ್ತಾರೆ. ಓಕೆ, ಇನ್ನು ಸ್ಟೂಡೆಂಟ್ಸ್ ಏನಾಗುತ್ತೆ, ಈ ತರದೊಂದು ಎಜುಕೇಶನ್ ಇನ್ಸ್ಟಿಟ್ಯೂಷನ್ಸ್ ಅಲ್ಲೇ ಈ ತರದೊಂದು ಪ್ರೋಗ್ರಾಮ್ ಸಿಕ್ಕಾಗ ಅವರಿಗೆ ಒಂದು ವ್ಯಾಲ್ಯೂ ಅಡಿಷನ್ ಅಂತ ಆಗ್ತಾ ಹೋಗುತ್ತೆ. ಅದನ್ನ ಆಥರ್ ಹೇಳಿದ್ದಾರೆ. ಇನ್ನು ರೆಕಮೆಂಡೇಶನ್ಸ್ ಏನ್ ಹೇಳಿದ್ದಾರೆ ಅಂದ್ರೆ, ಅವ್ರೇನ್ ಹೇಳಿದ್ದಾರೆ, ಹೈಯರ್ ಎಜುಕೇಶನ್ ಇನ್ಸ್ಟಿಟ್ಯೂಷನ್ಸ್ ಬಂದ್ಬಿಟ್ಟು ಒಂದು ಸ್ಟ್ರಾಟಜಿಕ್ ಇನ್ಸ್ಟಿಟ್ಯೂಷನಲ್ ಆಬ್ಜೆಕ್ಟಿವ್ಸ್ ನ ಇದನ್ನ ಮಾಡಿರುತ್ತೆ. ಓಕೆ, ಆ ತರ ಒಂದು ಇದಕ್ಕೆ ಕ್ಲಿಯರ್ ವ್ಯಾಲಿಡೇಷನ್ ಮೆಟ್ರಿಕ್ಸ್ ನ ಕೊಡಬೇಕು ಅಂತ ಅವರು ಹೇಳ್ತಾ ಇದ್ದಾರೆ. ಇನ್ನು ಕನ್ಕ್ಲೂಷನ್ ಏನ್ ಹೇಳಿದ್ದಾರೆ ಅಂದ್ರೆ, ಮೈಕ್ರೋ ಕ್ರೆಡೆನ್ಷಿಯಲ್ಸ್ ಆರ್ ದ ವೆರಿ ಟೈಮ್ಲಿ ಸೊಲ್ಯೂಷನ್. ಅದು ಎಸ್ಪೆಷಲಿ ಈ ವಿಷನ್ ಆಫ್ ಇದು ನ್ಯಾಷನಲ್ ಎಜುಕೇಶನ್ ಪಾಲಿಸಿ 2020 ನಿಟ್ಟಿನಲ್ಲಂತೂ ಈ ತರದೊಂದು ಮೈಕ್ರೋ ಕ್ರೆಡೆನ್ಷಿಯಲ್ಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಆಥರ್ ಕನ್ಕ್ಲೂಡ್ ಮಾಡಿದ್ದಾರೆ. ಇದು ಇಷ್ಟು ಆರ್ಟಿಕಲ್ ಬಗ್ಗೆ, ಇದು ತುಂಬಾನೇ ಇಂಪಾರ್ಟೆಂಟ್ ಅಂಡ್ ತುಂಬಾನೇ ಯೂಸ್ಫುಲ್, ತುಂಬಾನೇ ರೆಲೆವೆಂಟ್ ರಿಗಾರ್ಡಿಂಗ್ ಅವರ್ ಎಕ್ಸಾಮ್ಸ್. ಇವನ್ ಇಂಟರ್ವ್ಯೂದಲ್ಲೂ ಇದನ್ನೆಲ್ಲ ನೀವು ಇದೇ ಪಾಯಿಂಟ್ಸ್ ಹೇಳಿದ್ರು ಕೂಡ ನಿಮಗೆ ತುಂಬಾನೇ ಹೆಲ್ಪ್ಫುಲ್ ಆಗುತ್ತೆ. ಆನ್ಸರ್ಸ್ ಇದ್ರ ಪಾಯಿಂಟ್ಸ್ ಅಲ್ಲಿ ನೀವು ಬರೆದಾಗ ಕೂಡ ಅಬವ್ ಅವರೇಜ್ ಮಾರ್ಕ್ಸ್ ಸಿಗೋಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಓಕೆ, ಇದನ್ನ ಹೇಳ್ತಾ ನಮ್ಮ ನೆಕ್ಸ್ಟ್ ಆರ್ಟಿಕಲ್ಗೆ ಬರೋಣ. ನೆಕ್ಸ್ಟ್ ಆರ್ಟಿಕಲ್ ಏನಂದ್ರೆ, ಇದು ನಮ್ಮ GS3ನ ಇಂಡಿಯನ್ ಜಿಯೋಗ್ರಫಿ ಇಂಡಿಯನ್ ಎಕಾನಮಿಯ ಇನ್ಫ್ರಾಸ್ಟ್ರಕ್ಚರ್ ಎನರ್ಜಿ ಅನ್ನೋ ಒಂದು ಟಾಪಿಕ್ಗೆ ರಿಲೇಟ್ ಆಗಿದ್ದಂಥದ್ದು. ಎ ಸನ್ಶೈನ್ ಇನಿಷಿಯೇಟಿವ್ ಸೆಂಟರ್ಸ್ ಸೋಲಾರ್ ಇನಿಷಿಯೇಟಿವ್ ಶುಡ್ ಬಿ ಅಕಾಮಡೇಟಿವ್ ಟು ಸ್ಟೇಟ್ಸ್ ಅನ್ನೋ ಒಂದು ಆರ್ಟಿಕಲ್. ಇದು ಮೊನ್ನೆ ರೀಸೆಂಟ್ ಆಗಿ ನಾನು ನಿಮಗೆ ಹೇಳಿದ್ದೆ, ಇಂಟರ್ಮ್ ಬಜೆಟ್ ಅಲ್ಲಿ ಒಂದು PM ಸೂರ್ಯೋದಯ ಯೋಜನಾ ಅಂತ ಒಂದು ಇದನ್ನ ಬಿಟ್ಟಿದ್ರು. ಆ ಒಂದು ಬೇಸಿಸ್ ಮೇಲೆ ಈ ಆರ್ಟಿಕಲ್ ಬಂದಿದೆ, ಅದ್ರ ಬಗ್ಗೆ ಒಂದು ಅನಾಲಿಸಿಸ್ ಇದೆ. ಇದು ಈ ಆರ್ಟಿಕಲ್ ಏನ್ ಹೇಳುತ್ತೆ ಅಂದ್ರೆ, ಇಟ್ ಹೈಲೈಟ್ಸ್ ಇಂಡಿಯಾಸ್ ಆಂಬಿಷಸ್, ಏನು ಸೋಲಾರ್ ಪವರ್ ಟು 1 crore ಹೌಸ್ ಹೋಲ್ಡ್ಸ್ ಥ್ರೂ ರೂಫ್ ಟಾಪ್ ಪ್ಯಾನಲ್ಸ್ ಅಂತ ಏನ್ ಮಾಡಬೇಕು ಅಂತಿದಾರಲ್ಲ, ಅದ್ರ ನಿಟ್ಟಲ್ಲಿ ಡಿಸೆಂಟ್ರಲೈಸೇಷನ್ ಮತ್ತೆ ಡೊಮೆಸ್ಟಿಕ್ ಸೋಲಾರ್ ಇಂಡಸ್ಟ್ರಿ ಗ್ರೋತ್ ಆಗುತ್ತೆ ಅನ್ನೋ ಒಂದು ಆಶಾಭಾವನೆಯಿಂದ ಅಂದ್ಬಿಟ್ಟು ಈ ಪ್ರೋಗ್ರಾಮ್ ಅಂತ ತಂದಿದ್ದಾರೆ. ಅದ್ರ ಬಗ್ಗೆ ಈ ಆರ್ಟಿಕಲ್ ಮಾತಾಡ್ತಾ ಇದೆ. ಏನ್ ಹೇಳ್ತಾ ಇದೆ ಅಂತ ನೋಡ್ತಾ ಹೋಗೋಣ ನಾವು ಮುಂದೆ. ಏನ್ ಹೇಳಿದ್ದಾರೆ ಅಂದ್ರೆ, ಮೊದಲನೇದು ಫಸ್ಟ್ ಆಫ್ ಆಲ್, ಇದು ಒಬ್ರು ಹೌಸ್ ಹೋಲ್ಡ್ಗೆ ಸುಮಾರು 15,000 ರೂಪಾಯಿ ಅಷ್ಟು, ವರ್ಷಕ್ಕೆ 15,000 ರೂಪಾಯಿ ಅಷ್ಟು ಉಳಿತಾಯ ಮಾಡೋಂಥ ಒಂದನ್ನ ಏಮ್ನ ಇದನ್ನ ಮಾಡ್ಕೊಂಡಿದ್ದಾರೆ. ಇದ್ರದ್ದು ಫೈನಾನ್ಷಿಯಲ್ ಆಸ್ಪೆಕ್ಟ್ಸ್ ಏನಂತಂದ್ರೆ, ಸುಮಾರು ಮಂತ್ಲಿ ಕನ್ಸಂಪ್ಷನ್ ಕ್ರೈಟೀರಿಯಾ ಔಟ್ಲೇ ಆಫ್ 1 ಲಕ್ಷ ಕೋಟಿಯಷ್ಟು ಇದು ಮಂತ್ಲಿ ಕನ್ಸಂಪ್ಷನ್ ಆಗ ಒಂದು ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ದಾರೆ. ಕರೆಂಟ್ ಸಬ್ಸಿಡಿ 40% ಇದೆ. ಈ ತರದೊಂದು ಪ್ರೋಗ್ರಾಮ್ನ ಇದನ್ನ ಮಾಡಿದಾಗ ಇಟ್ ವಿಲ್ ಬಿಕಮ್ ಟು 60%. ಇನ್ನು ರಿಮೈನಿಂಗ್ 40% ನ ಪ್ರೈವೇಟ್ ಡೆವಲಪರ್ಸ್ ಏನು ಸೆಂಟ್ರಲ್ ಗೌರ್ಮೆಂಟ್ ಜೊತೆ ಟೈಅಪ್ ಆಗಿರ್ತಾರಲ್ಲ ಅವರು ಮಾಡ್ತಾರೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಇನ್ನು ಕ್ವಾಲಿಟಿ ಅಶ್ಯೂರೆನ್ಸ್ ಮತ್ತೆ ಸರ್ವಿಸ್ ರಿಲಯಬಿಲಿಟಿ ಬಂದಾಗ, ಪ್ರೈವೇಟ್ ಇನ್ವಾಲ್ವ್ಮೆಂಟ್ ಆದಾಗ ಕ್ವಾಲಿಟಿ ಇನ್ಸ್ಟಾಲೇಷನ್ ಮತ್ತೆ ರಿಲಯಬಲ್ ಸರ್ವಿಸ್ ಚೆನ್ನಾಗುತ್ತೆ. ಆಮೇಲೆ ಮೆಕ್ಯಾನಿಸಮ್ ಆಫ್ ನೆಟ್ ಮೀಟರಿಂಗ್ ಅಂತ ಹೇಳಿದ್ದಾರೆ. ನೆಟ್ ಮೀಟರಿಂಗ್ ಅಂತ ಬಂದಿರೋದು. ನೆಟ್ ಮೀಟರಿಂಗ್ ಏನು ಅಂತಂದ್ರೆ, ಈಗ ಸಪೋಸ್ ನೀವು 20 ಇದನ್ನ ಕನ್ಸ್ಯೂಮ್ ಮಾಡಿರ್ತೀರಾ, ಆದ್ರೆ ನಿಮ್ಮ ಮನೆ ಮೇಲಿನ ರೂಫ್ ಟಾಪ್ ಸೋಲಾರು 40 ಯೂನಿಟ್ ಜನರೇಟ್ ಮಾಡಿರುತ್ತೆ. ನೀವು ಕನ್ಸ್ಯೂಮ್ ಮಾಡಿರೋದು 20. ಇಲ್ಲಿ 40 - 20 ಇನ್ನು ಎಷ್ಟು, ಇನ್ನು 20 ಸರ್ಪ್ಲಸ್ ಇರುತ್ತಲ್ವಾ, ಇದು ದಿಸ್ ಇಸ್ ಕಾಲ್ಡ್ ನೆಟ್ ಮೀಟರಿಂಗ್. ಈ ತರದೊಂದು ಮೆಕ್ಯಾನಿಸಮ್ಸ್ ನ ಇವರು ಈಗ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಅವಾಗ ನೀವೇನ್ ಮಾಡ್ಬೋದು ಅಂತಂದ್ರೆ, ಈ 20 ನೀವು ಅವಾಗ ಏನು ದುಡ್ಡೇ ಪೇ ಮಾಡೋದಿರಲ್ಲ, ಇನ್ನು ಈ 20 ಸರ್ಪ್ಲಸ್ ಇರುತ್ತಲ್ಲ, ಇದನ್ನ ಲೋನ್ ಕಡೆ ಅಡ್ಜಸ್ಟ್ ಮಾಡ್ಬೋದು. ಅಂದ್ರೆ ಸಬ್ಸಿಡಿ ಅದ್ರದ್ದೆಲ್ಲ ಏನಿರುತ್ತಲ್ಲ ಅದ್ರ ಕಡೆ ಅಡ್ಜಸ್ಟ್ ಮಾಡ್ಬೋದು ಅಂತ ಅಂದ್ಬಿಟ್ಟು ಇದೊಂದು ಎಲಿಜಿಬಿಲಿಟಿ ಕ್ರೈಟೀರಿಯಾ ಮಾಡಿದ್ದಾರೆ. ಇನ್ನ ಇದರಲ್ಲಿ ಅವ್ರು ಏನ್ ಹೇಳ್ತಾ ಇದ್ದಾರೆ, ಆಥರ್ ಏನ್ ಹೇಳ್ತಾರೆ ಅಂತಂದ್ರೆ,
ಈ 300 ಯೂನಿಟ್ ಫ್ರೀ ಅಂತ ಏನು ಇದನ್ನ ಮಾಡಿದಾರಲ್ಲ ಅಂತ ಇವ್ರನ್ನ ಹುಡ್ಕೋದೇನು ಕಷ್ಟ ಆಗಲ್ಲ. ಸುಮಾರು 80-85% ಅಷ್ಟು ಇಂಡಿಯನ್ ಹೌಸ್ ಹೋಲ್ಡ್ಸು ಸಿಗ್ತಾರೆ. ಸೊ ಡಿಸೆಂಟ್ರಲೈಸೇಷನ್ ಮಾಡೋದು ಈಸಿ ಆಗುತ್ತೆ ಅಂತ ಅಂದ್ಬಿಟ್ಟು ಹೇಳಿದ್ದಾರೆ. ಇನ್ನು ಸೆಂಟ್ರಲ್ ರೋಲ್ ಏನು ಹೇಳುತ್ತೆ, ಸೆಂಟ್ರಲ್ಲು ಮತ್ತು ಸ್ಟೇಟ್ ರೋಲ್ ಇದರಲ್ಲಿ ಏನು ಅಂತಂದರೆ, ಇಷ್ಟು ದಿವಸ ಸ್ಟೇಟ್ ಗೌರ್ಮೆಂಟ್ಸು ಇದು ಮಾಡ್ತಾ ಇತ್ತು. ಸೊ ಅದಕ್ಕೆ ಡಿಪಾರ್ಚರ್ ಸಿಕ್ಕಿದೆ. ಇನ್ಮೇಲಿಂದ ಇದನ್ನು ಸೆಂಟ್ರಲ್ ಗೌರ್ಮೆಂಟೇ ಇದನ್ನು ತೊಗೊಂಡು ಹೋಗುತ್ತೆ. ಅದನ್ನು ಇಂಡಸ್ಟ್ರಿ ಇಂಪ್ಯಾಕ್ಟ್ ಏನಂತಂದರೆ, ಡೊಮೆಸ್ಟಿಕ್ ಸೋಲಾರ್ ಪ್ಯಾನಲ್ ಇಂಡಸ್ಟ್ರಿ ಜಾಸ್ತಿ ಆಗುತ್ತೆ, ಹೆಲ್ಪ್ ಆಗುತ್ತೆ. ಯಾಕೆ ಅಂತಂದರೆ, ಸೊ ಆ ಪ್ಯಾನಲ್ಸ್ ಏನು ಸಬ್ಸಿಡೀಸ್ ಏನು ಕೊಡಬೇಕು ಅಂತ ನಿರ್ಧಾರ ಮಾಡಿದಾರೋ ಅದು ಬರೀ ಡೊಮೆಸ್ಟಿಕ್ ಇಂಡಸ್ಟ್ರಿಯಲ್ಲಿ ಅಷ್ಟೇ ಪ್ರೊಡ್ಯೂಸ್ ಆದವ್ರಿಗೆ ಅಷ್ಟೇ ಕೊಡ್ತಾರೆ, ಇಂಪೋರ್ಟ್ ಮಾಡಿದ್ದಕ್ಕೆ ಸಬ್ಸಿಡಿ ಕೊಡಲ್ಲ ಅಂತ ಅಂದ್ಬಿಟ್ಟು ನಿರ್ಧಾರ ಮಾಡಿರೋದ್ರಿಂದ ಸೊ ಡೊಮೆಸ್ಟಿಕ್ ಸೋಲಾರ್ ಇಂಡಸ್ಟ್ರಿ ಗ್ರೋತ್ ಆಗುತ್ತೆ. ಓಕೆ, ನೆಕ್ಸ್ಟ್ ಇದರಲ್ಲಿ ಚಾಲೆಂಜಸ್ ಏನಂತಂದರೆ, ಈ ಒಂದು ಹೊಸ ಇದಕ್ಕೆ ಅಡ್ಜಸ್ಟ್ಮೆಂಟ್ಸ್ ಮಾಡ್ಕೋಬೇಕು, ಅದಕ್ಕೆ ಸ್ಟೇಟ್ಸು ಕೂಡ ಅಕಾಮಡೇಟ್ ಮಾಡ್ಕೋಬೇಕು. ಆಮೇಲೆ ಹಳೆ ಹಳೇದು ಆಲ್ರೆಡಿ ಕೆಲವೆಲ್ಲ ಚಾಲೆಂಜಸ್ ಇದಾವೆ, ಕೆಲವೊಂದೊಂದು ಅವ್ರದ್ದು ಲಾಸಲ್ಲಿ ನಡೀತಿದ್ದಾವೆ ಕಂಪನಿಗಳು, ಕೆಲವು ಡಿಸ್ಕಾಮ್ಸ್ ಎಲ್ಲ ಲಾಸಲ್ಲಿ. ಇವನ್ನೆಲ್ಲ ಅಡ್ರೆಸ್ ಮಾಡ್ದಲೇ ಈ ಸ್ಕೀಮ್ನ ತಂದರೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಅಂತ ಅಂದ್ಬಿಟ್ಟು ಆ ಥರ ಹೇಳ್ತಾ ಇದ್ದಾರೆ. ಇನ್ನು ಕರೆಂಟ್ ಸ್ಟೇಟಸ್ ಬಗ್ಗೆ ಹೇಳೋದಾದ್ರೆ ನೋಡಿ, ಔಟ್ ಆಫ್ 40 ಗಿಗಾವಾಟ್ಸು ಈಗ ಸದ್ಯ ಬರೀ 12 ಗಿಗಾವಾಟ್ಸ್ ಅಷ್ಟೇ ಈ ಥರ ಸೋಲಾರ್ ಇದರಿಂದ ಬರ್ತಾ ಇರೋದು ಅಂತ ಹೇಳಿದ್ದಾರೆ. ಅದಾದಮೇಲೆ ಈ ಥರ ಸೋಲಾರ್ ಇದರಿಂದ ಮಾಡಿದರೆ ಬರೀ 2.7 ಗಿಗಾವಾಟ್ಸ್ ಅಷ್ಟೇ ಕಾಂಟ್ರಿಬ್ಯೂಷನ್ ಆಗುತ್ತೆ, ಜಾಸ್ತಿ ಆಗಲ್ಲ ಅನ್ನೋದು ಆ ಥರನ ಒಂದು ಇದಿದು. ಓಕೆ, ಇನ್ನು ಕನ್ಕ್ಲೂಷನ್ ಅವ್ರು ಹೇಳ್ತಾರೆ, ಈ ಥರದ್ದೆಲ್ಲ ಒಂದು ಚಾಲೆಂಜಸ್ ಅಡ್ವಾಂಟೇಜಸ್ ಎಲ್ಲ ಇದ್ರೂ ಕೂಡ ಒಂದು ಎಫೆಕ್ಟಿವ್ ಕೋಆರ್ಡಿನೇಷನ್ ಬಿಟ್ವೀನ್ ಸೆಂಟರ್ ಅಂಡ್ ಸ್ಟೇಟ್ಸ್ ಬೇಕು ಅಂತ ಅಂದ್ಬಿಟ್ಟು ಆಥರು ಈ ಆರ್ಟಿಕಲ್ ಅಲ್ಲಿ ಹೇಳಿದ್ದಾರೆ. ಇದು ಇಷ್ಟು ಈ ಆರ್ಟಿಕಲ್, ನೀವು ಇದನ್ನ ತೆಗೆದಿಟ್ಕೋಬಹುದು. ಓಕೆ, ನೆಕ್ಸ್ಟ್ ಇದು ನಮ್ಮ GS2 ಇಂಡಿಯನ್ ಪಾಲಿಟಿಗೆ ರಿಲೆವೆಂಟ್ ಆದಂಥ ಒಂದು ಆರ್ಟಿಕಲ್ಲು. ಇದರಲ್ಲಿ ಏನು ಹೇಳ್ತಾರೆ ಅಂದರೆ, ಪಂಚಾಯತ್ಸ್ ಅರ್ನ್ ಓನ್ಲಿ 1% ಆಫ್ ದ ರೆವೆನ್ಯೂ ಥ್ರೂ ಟ್ಯಾಕ್ಸಸ್. ಇದು ನೋಡಿ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಯಾಕೆ ಅಂತಂದರೆ, ನಮ್ಮ ಗಾಂಧೀಜಿಯವ್ರು ಕನ್ಸ್ಕೊಂಡಿದ್ದ ದೇಶ ಏನಪ್ಪ ಅಂತಂದರೆ, ವಿಲೇಜಲ್ಲಿ ಒಂದು ಡಿಸೆಂಟ್ರಲೈಸ್ ಗೌರ್ಮೆಂಟು, ಅದು ಎಲ್ಲಿ ವಿಲೇಜಲ್ಲಿ ಆಡಳಿತಗಳನ್ನು ಇದಾಗ್ತಾ ಹೋಗಬೇಕು, ಅವಾಗೆ ನಮ್ಮ ದೇಶ ಇದಾಗುತ್ತೆ ಅಂತ ಅಂದ್ಬಿಟ್ಟು ಗಾಂಧೀಜಿಯವ್ರು ಕನ್ಸ್ಕೊಂಡಿದ್ರು. ಅದರ ನಿಟ್ಟಲ್ಲಿ ನಮ್ಮ 72nd ಅಮೆಂಡ್ಮೆಂಟು ಇದೆ, 73rd ಆ್ಯಂಡ್ 74th ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ಸ್ ಕೂಡ ಡಿಸೆಂಟ್ರಲೈಸೇಷನ್ ಬಗ್ಗೆ ಮಾರುತ್ತೆ, ಸೆಲ್ಫ್ ಲೋಕಲ್ ಗವರ್ನೆನ್ಸ್ ಬಗ್ಗೆ ಇದ್ರ ಬಗ್ಗೆ ಎಲ್ಲ ಮಾತಾಡುತ್ತೆ. ಆದರೂ ನೋಡಿ, ಫೈನಾನ್ಷಿಯಲ್ ಅಟಾನಮಿ ಬಂದಾಗ ಬರೀ ಪಂಚಾಯತ್ಸಿಗೆ ಬರೀ ಒಂದೇ 1% ರೆವೆನ್ಯೂ ಅವ್ರದ್ದು ಟ್ಯಾಕ್ಸಸ್ಸಿಂದ ಬರ್ತಾ ಇದೆಯಂತೆ. ಅದು ಮುಂದೆ ಇದನ್ನು ನೋಡೋಣ ಆರ್ಟಿಕಲ್ ಏನು ಹೇಳ್ತಾ ಇದೆ ಏನಂತ. ಇದು ಇಟ್ ಈಸ್ ಟಾಕಿಂಗ್ ಅಬೌಟ್ financial dependence of Panchayat Raj institutions on external grants with only 1% of revenue granted. ಸೊ ಈ ಥರದೊಂದು ಡಿಸೆಂಟ್ರಲೈಸೇಷನ್ ಏನಕ್ಕೆ ಬೇಕು ಅಂತಂದರೆ, ಇತ್ತೀಚೆಗೆ RBI ಏನು ಹೇಳಿದೆ ಅಂತಂದರೆ, RBI ರಿಪೋರ್ಟ್ 2022-23 ರಿಪೋರ್ಟ್ ಏನು ಹೇಳುತ್ತೆ ಅಂದರೆ, ನೀಡ್ ಫಾರ್ ಡಿಸೆಂಟ್ರಲೈಸೇಷನ್ ಟು ಎಂಪವರ್ ಲೋಕಲ್ ಲೀಡರ್ಸ್. ಯಾಕೆ ಅಂತಂದರೆ, ಡಿಪೆಂಡೆನ್ಸ್ ಎಕ್ಸ್ಟರ್ನಲ್ ಇದ್ರ ಮೇಲೆ ಡಿಪೆಂಡೆನ್ಸ್ ಆದಾಗ ಅವರು ಇಂಟರ್ಫಿಯರ್ ಆಗ್ಬಿಟ್ಟು ನೀನು ಹಿಂಗೆ ಮಾಡು ಅವ್ರಿಗೆ ಏನು ಗೊತ್ತಿರೋ ಸೆಂಟ್ರ್ನವ್ರಿಗೆ ಸ್ಟೇಟ್ನವರಿಗೆ ಆ ಒಂದು ಪರ್ಟಿಕ್ಯುಲರ್ ಲೋಕಲ್ ಇದರಲ್ಲಿ ಏನು ಪ್ರಾಬ್ಲಮ್ಸ್ ಇರುತ್ತೆ, ಅದು ಅವ್ರದ್ದು ಇದಂಗಿರುತ್ತೆ, ಎಕಾನಮಿ ಹೆಂಗಿರುತ್ತೆ, ಸೊಸೈಟಿ ಹೆಂಗಿರುತ್ತೆ ಅಂತ ಅವ್ರಿಗೆ ಗೊತ್ತಿರಲ್ಲ. ಸೊ ಈ ಥರದೊಂದು ಇಂಟರ್ಫಿಯರೆನ್ಸ್ ಆದಾಗ ಆ ಪಂಚಾಯತ್ ಅವರಿಗೆ ಅಥವಾ ಲೋಕಲ್ ಇದರಲ್ಲಿ ತುಂಬಾ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿದ್ದಾರೆ. ಇನ್ನು ಇಶ್ಯೂಸ್ ಏನಂತಂದರೆ, ಇವೊಂದು ಫಂಡ್ಸ್ ಇಂಟರ್ಫಿಯರೆನ್ಸ್ ಮಾಡೋದಲ್ದಲೆ ಜೊತೆಗೆ ಕೊಡೋ ದುಡ್ಡನ್ನು ಕೂಡ ಡಿಲೇಡ್ ಆಗಿ ಕೊಡ್ತಾ ಇದ್ದಾರೆ. ಸೊ ಅದು ಕೂಡ ಪ್ರಾಬ್ಲಮ್ ಆಗ್ತಾ ಇದೆ. ಆಮೇಲೆ ಫೋರ್ಸಿಂಗ್ ದ ಯೂಸ್ ಆಫ್ ಪ್ರೈವೇಟ್ ಫಂಡ್ಸ್ನ ಯೂಸ್ ಮಾಡ್ರಿ ಅಂತ ಹೇಳ್ತಾ ಇದ್ದಾರೆ. ಸೊ ಇದು ಈ ರಿಪೋರ್ಟಲ್ಲಿ ಹೇಳಿದ್ದಾರೆ. ಇನ್ನು RBI ರಿಪೋರ್ಟ್ ಅದಕ್ಕೆ ಏನು ಹೇಳಿದೆ, ನೀವು ಏನು ಬೇಡ್ರಪ್ಪ ಡಿಸೆಂಟ್ರಲೈಸ್ ಮಾಡಿಬಿಡ್ರಿ ಅಂತಂದ್ಬಿಟ್ಟು ಹೇಳಿದ್ದಾರೆ. ಸೊ ಇದು ಇಷ್ಟು ಇವತ್ತು ಆರ್ಟಿಕಲಲ್ಲಿ ಇದ್ದಿದ್ದು. ನಾನು ನಿಮಗೆ ಒಂದು ವ್ಯಾಲಿಡೇಷನ್ ಥರ ಫೈನಾನ್ಸಿಂಗ್ ಆಫ್ ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ಸ್ನ ಇಶ್ಯೂಸ್ ಏನೇನಿದೆ, ಜನರಲೈಸ್ಡ್ ಆಲ್ ಓವರ್ ಇಂಡಿಯಾದಲ್ಲಿ ಏನೇನು ಇಶ್ಯೂಸ್ ಇದೆ, ಅದನ್ನು ಯಾವ ಥರ ಟ್ಯಾಕಲ್ ಮಾಡ್ಬೋದು ಅನ್ನೋದನ್ನ ಒಂದು ವ್ಯಾಲ್ಯೂಡೇಷನ್ ಇದನ್ನು ಇದೆ ನಿಮಗೆ. ಏನಂದರೆ ಇಶ್ಯೂಸು ಫಸ್ಟ್ ಆಫ್ ಆಲ್ ಲಿಮಿಟೆಡ್ ಟ್ಯಾಕ್ಸ್ ಬೇಸ್ ಪಂಚಾಯತ್ ಆಗಿರ್ಬೋದು ಅಥವಾ ಗ್ರಾಮ ಪಂಚಾಯತ್, ಇವರೆಲ್ಲ ಏನಂದರೆ ಬರೀ ಪ್ರಾಪರ್ಟಿ ಟ್ಯಾಕ್ಸಸ್, ಯೂಸರ್ ಚಾರ್ಜಸ್ ಇದ್ರ ಮೇಲೆ ನಂಬ್ಕೊಂಡಿದ್ದಾರೆ. ಬೇರೆ ಅಂತ ಒಂದು ಅವರಿಗೆ ಬೇರೆ ಟ್ಯಾಕ್ಸ್ ಇದನ್ನು ಬೆನಿಫಿಟ್ಸ್ನ ಅವ್ರಿಗೆ ಕೊಟ್ಟಿಲ್ಲ. ಅದಾದಮೇಲೆ ಇನ್ಅಡಿಕ್ವೇಟ್ ಡೆವಲ್ಯೂಷನ್ಸ್ ಆಫ್ ಫಂಡ್ಸ್, ಅಂದರೆ ಅವರಿಗೆ ತುಂಬಾ ಕಮ್ಮಿ ಶೇರ್ ಕೊಡ್ತಾ ಹೋಗ್ತಾರೆ. ಆಮೇಲೆ ಇನ್ಎಫಿಷಿಯಂಟ್ ಕಲೆಕ್ಷನ್, ಅವರಿಗೆ ಏನಕ್ಕೆ ಇನ್ಎಫಿಷಿಯಂಟ್ ಕಲೆಕ್ಷನ್ ಅಂತಂದರೆ, ವೀಕ್ ಅಡ್ಮಿನಿಸ್ಟ್ರೇಟಿವ್ ಕೆಪಾಸಿಟಿ ಮತ್ತು ಕರಪ್ಷನ್ ಇರೋದ್ರಿಂದ ಕಲೆಕ್ಟ್ ಮಾಡೋದ್ರಲ್ಲೂ ಕೂಡ ಅವರಿಗೆ ಕಷ್ಟ ಆಗುತ್ತೆ. ಯಾಕೆಂದರೆ ಲೋಕಲ್ ಲೀಡರ್ಸ್ ಇದ್ದಾಗ ಜನ ಅವ್ರ ಮುಖ ಪರಿಚಯ ಇರುತ್ತೆ, ಅಲ್ಲಿ ಎಷ್ಟೋ ಕೆಲವೊಂದೊಂದು ಪೊಲಿಟಿಕಲ್ ಇಶ್ಯೂಸ್ ಎಲ್ಲ ಬರುತ್ತೆ. ಹಾಗಾಗಿ ಕಲೆಕ್ಟ್ ಅಂದರೆ ಅದನ್ನು ರೆಗ್ಯುಲರ್ ಆಗಿ ಇದನ್ನು ಮಾಡೋರು ಅಷ್ಟೊಂದು ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಇನ್ನು ಅನ್ಕ್ಲಿಯರ್ ರಿಸೋರ್ಸ್ ಅಲೋಕೇಶನ್, ಒಂದು ಇವ್ರಿಗೆ ಕೊಡೋ ಒಂದು ಇದರಲ್ಲೂ ಕೂಡ ಒಂದು ಟ್ರಾನ್ಸ್ಪರೆನ್ಸಿನೂ ಇಲ್ಲ, ಅಕೌಂಟೆನ್ಸಿನೂ ಇಲ್ಲ. ಎಷ್ಟು ಕೊಡ್ತಾರೆ, ಏನಕ್ಕೆ ಕೊಡ್ತಾರೆ, ಏನಕ್ಕೆ ಕೊಡ್ತೀರಾ ಅಂತ ಯಾರೋ ಕ್ವಶನ್ ಮಾಡೋಕ್ಕೂ ಏನಿಲ್ಲ, ಅವರು ಕೊಡೋರು ಕೂಡ ಅಕೌಂಟಬಲ್ ಆಗಿರಲ್ಲ. ಇದು ಒಂದು ಇಶ್ಯೂ. ಆಮೇಲೆ ಲಿಮಿಟೆಡ್ ಇನ್ಕಮ್ ಜನರೇಟಿಂಗ್ ಸೋರ್ಸ್ ಆಕ್ಟಿವಿಟೀಸು, ಅವರಿಗೆ ಆದ ಒಂದು ಇದನ್ನು ಏನಂತಂದರೆ, ಕೆಲವೊಂದೊಂದು ಏನು ಮಾಡ್ಬಿಟ್ಟಿರ್ತಾರೆ ಅಂತಂದರೆ, ಫೈನ್ಗಳು ಹಾಕೋದು, ನೀವು ಈ ಥರ ಎಲ್ಲ ಮಾಡಿದರೆ ಹಿಂಗೆ, ಸ್ಟೇಟ್ ಗೌರ್ಮೆಂಟ್ ನೀವು ಹಿಂಗೆ ಮಾಡೋಂಗಿಲ್ಲ ಅಂತ, ಸೆಂಟ್ರಲ್ ಗೌರ್ಮೆಂಟ್ನವರು ನೀವು ಈ ಥರ ಮಾಡೋಂಗಿಲ್ಲ, ಇದು ನಾಮಿಕ್ ಇದು ಮಾಡಬೇಕು ಅಂತ ಕೆಲವೊಂದು ರಿಸ್ಟ್ರಿಕ್ಷನ್ಸ್ ಆಗ್ತಾರೆ, ಲೀಗಲ್ ರೆಗ್ಯುಲೇಟರಿ ಫ್ರೇಮ್ವರ್ಕ್ಸ್ ಎಲ್ಲ ಆಗ್ತಾರೆ. ಸೊ ಇದರಿಂದ ಅವರಿಗೆ ಇನ್ಕಮ್ ಜನರೇಟಿಂಗ್ ಸೋರ್ಸಸ್ ಕಮ್ಮಾಗುತ್ತೆ. ಅದಾದಮೇಲೆ ಲ್ಯಾಕ್ ಆಫ್ ಕೆಪಾಸಿಟಿ ಬಿಲ್ಡಿಂಗ್ ಅಂದರೆ ಸ್ಕಿಲ್ಡ್ ಇಲ್ಲ, ಅಂದರೆ ಏನಲ್ಲಿ ಅಧಿಕಾರಿಗಳು ಇರ್ತಾರೆ ಅವರಿಗೆಲ್ಲ ಸ್ಕಿಲ್ಡ್ ಆಗ್ತಾ ಇಲ್ಲ, ಅಥವಾ ಲೋಕಲ್ ಲೀಡರ್ಸ್ ಇರ್ತಾರಲ್ಲ ಅವರು ಕೂಡ ಇವತ್ತಿನ ಟೆಕ್ನಾಲಜಿಗೆ ತಕ್ಕಂಥ ಒಂದು ಇದು ಸಿಗ್ತಾ ಇಲ್ಲ ಅವರಿಗೆ. ಸೊ ಹಾಗಾಗಿ ಅದೊಂದು ಕೆಪಾಸಿಟಿ ಬಿಲ್ಡಿಂಗ್ ಕೂಡ, ಅಥವಾ ಇನ್ಫ್ರಾಸ್ಟ್ರಕ್ಚರ್ ಕೂಡ ಹಿಂದುಳಿದಿರ್ತಾರೆ, ಟೆಕ್ನಾಲಜಿ ಇರೋದಿಲ್ಲ.
ಟೆಕ್ನಾಲಜಿ ಇದ್ರೂ ಅದನ್ನು ಉಪಯೋಗಿಸೋಕೆ ಬರೋದಿಲ್ಲ. ಈ ಥರದ್ದೆಲ್ಲ ಕೆಲವು ಇಶ್ಯೂಸ್ ಇರುತ್ತೆ. ಸೊ ಇದನ್ನು ಹೆಂಗೆ ಟ್ಯಾಕಲ್ ಮಾಡ್ಬೋದು ಅಂದರೆ, ಎಕ್ಸ್ಪ್ಯಾಂಡ್ ಟ್ಯಾಕ್ಸ್ ಬೇಸು. ಯಾವ ಥರ ಅಂದರೆ ಅವರಿಗೆ ಪ್ರೊಫೆಷನಲ್ ಟ್ಯಾಕ್ಸ್ನ ಹಾಕೋ ಅಂತ ಒಂದು ಅಧಿಕಾರ ಕೊಡಿ, ಅಡ್ವರ್ಟೈಸ್ಮೆಂಟ್ ಟ್ಯಾಕ್ಸ್ ಮಾಡೋ ಅಂತ ಒಂದು ಅಧಿಕಾರ ಕೊಡಿ, ಮತ್ತು ಸ್ಪೆಸಿಫಿಕ್ ಯೂಸರ್ ಚಾರ್ಜಸ್ ಏನಾದರೂ ಇಂಥ ಕೆಲವು ಸ್ಪೆಸಿಫಿಕ್ ಅಲ್ಲಿಯೇ ಒಂದಿದ್ರೆ, ಈಗ ಸಪೋಸ್ ಗಣಪತಿ ಹಬ್ಬ ನಡೆದಾಗ ಎಲ್ಲರೂ ಗಣಪತಿ ಕೂರಿಸ್ತಾರೆ, ಆ ಥರದ್ದೊಂದು ಏನಾದರೂ ಆದಾಗ ಅಲ್ಲಿಂದ ಒಂದು ಸಣ್ಣ ಪ್ರಮಾಣದಲ್ಲಿ ಒಂದು ಟ್ಯಾಕ್ಸ್ನ ರೈಸ್ ಮಾಡೋಕ್ಕೆ ಅವರಿಗೆ ಒಂದು ಅವಕಾಶ ಕೊಡ್ಬೋದು. ಅದಾದ ಜೊತೆಗೆ ಇನ್ಕ್ರೀಸ್ ಡೆವಲ್ಯೂಷನ್ ಅಂತಂದರೆ ಸೆಂಟ್ರಲ್ ಮತ್ತು ಸ್ಟೇಟ್ ಟ್ಯಾಕ್ಸಸ್ ಅವ್ರು ಏನು ಕೊಡ್ತಾರಲ್ಲ ಅದನ್ನು ನೀಡ್ಸ್ ಮತ್ತು ಪರ್ಫಾರ್ಮೆನ್ಸ್ ಬೇಸಿಸ್ ಮೇಲೆ ಕೊಡಂಗೆ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಅವಾಗ ಫಸ್ಟ್ ಈ ನೀಡ್ಸಿಗೆ ಇಸ್ಕೊಂಡವರು ನೆಕ್ಸ್ಟ್ ಇದಕ್ಕೆ ಪರ್ಫಾರ್ಮೆನ್ಸ್ ತೋರಿಸ್ತಾರೆ, ಅವಾಗ ಅವ್ರಿಗೆ ಚೆನ್ನಾಗಿ ಫಂಡ್ ಸಿಗೋಂಥ ಸಾಧ್ಯತೆಗಳು ಇರುತ್ತೆ. ಅದಾದಮೇಲೆ ಸ್ಟ್ರೆಂಥನಿಂಗ್ ಟ್ಯಾಕ್ಸ್ ಅಡ್ಮಿನಿಸ್ಟ್ರೇಷನ್, ಅಂದರೆ ಟೆಕ್ನಾಲಜಿನ ಅಳವಡಿಸ್ಕೊಂಡು ಕೆಪಾಸಿಟಿ ಬಿಲ್ಡಿಂಗು, ಅಲ್ಲಿರೋ ಅಧಿಕಾರಿಗಳಿಗೆ ಸ್ಕಿಲ್ ಡೆವಲಪ್ಮೆಂಟ್ ಕೋರ್ಸಸ್ಗಳು, ಆ ಥರದಕ್ಕೆಲ್ಲ ಅಡ್ಮಿನಿಸ್ಟ್ರೇಷನ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ಗಳಿಗೆ ಈ ಥರದಕ್ಕೆಲ್ಲ ಕಳಿಸ್ಬೋದು. ಇನ್ನು ಆ್ಯಂಟಿ ಕರಪ್ಷನ್ ಮೆಜರ್ಸ್, ಲೋಕಾಯುಕ್ತ, ಲೋಕಪಾಲ ಇವನ್ನೆಲ್ಲ ಸೀರಿಯಸ್ ಆಗಿ ತಗೊಂಡು ಅಧಿಕಾರಿಗಳ ಮೇಲೆ ಚೆನ್ನಾಗಿ ಇದನ್ನು ಮಾಡ್ಬೋದು, ಇಂಪ್ಲಿಮೆಂಟ್ ಮಾಡ್ಬೋದು. ಇನ್ನು ಟ್ರಾನ್ಸ್ಪರೆನ್ಸಿ ಆ್ಯಂಡ್ ಅಕೌಂಟಬಿಲಿಟಿ ಥರಕ್ಕೆ ಕೆಲವೊಂದೆಲ್ಲ ಮೆಕ್ಯಾನಿಸಮ್ಸ್ನ ಕ್ರಿಯೇಟ್ ಮಾಡ್ಬೋದು. ಆಮೇಲೆ ಸೆಲ್ಫ್ ರಿಲಯನ್ಸ್, ಅವರೇ ಒಂದು ಇನ್ಕಮ್ ಜನರೇಟ್ ಮಾಡುವಂಥ ಕೆಲವೊಂದೊಂದು ಇದನ್ನು ಅವರಿಗೆ ಕೊಡಬೇಕು ಅಂತ ಅಂದ್ಬಿಟ್ಟು ಇದು ನಾನು ಒಂದು ಅನಾಲಿಸಿಸ್ ಮಾಡಿ ನಿಮಗೆ ಕೊಟ್ಟಿರೋ ಒಂದು ಪಾಯಿಂಟ್ಸ್, ವ್ಯಾಲ್ಯೂಡೇಷನ್ ಅಂತಲೇ ಅಂದ್ಕೋಬೋದು. ನೀವು ಇದನ್ನು ಬರೆದಿಟ್ಕೊಳ್ಳಿ, ನೀವು ಇದನ್ನು ಡೈರೆಕ್ಟಾಗಲಿ, ಯಾಕೆಂದರೆ ಇದು ಎಕ್ಸಾಮಲ್ಲಿ ತುಂಬಾ ಕೇಳ್ತಾರೆ. ಫಿನಾನ್ಸಿಂಗ್ ಆಫ್ ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ಸ್ ಅಥವಾ ಫಿನಾನ್ಸಿಂಗ್ ಆಫ್ ಸೆಲ್ಫ್ ಲೋಕಲ್ ಗವರ್ನೆನ್ಸ್ ಅಂತ ತುಂಬಾ ಕೇಳ್ತಾರೆ. ನೀವು ಇದೇ ಪಾಯಿಂಟ್ಸ್ನ ಇಟ್ಕೊಂಡು ಮುಂದೆ ನೆಕ್ಸ್ಟ್ ನ್ಯೂಸ್ ಪೇಪರ್ಸಲ್ಲಿ ಬರೋ ಎಕ್ಸಾಂಪಲ್ಸನ್ನು ಇದಕ್ಕೆ ಆ್ಯಡ್ ಮಾಡ್ತಾ ಹೋದರೂ ಕೂಡ ನೀವು ಇದನ್ನೇ ಆನ್ಸರಲ್ಲಿ ಪ್ರೊಡ್ಯೂಸ್ ಮಾಡಿದ್ರೆ ನಿಮಗೆ ಅಬವ್ ಅವರೇಜ್ ಮಾರ್ಕ್ಸು ಖಂಡಿತ ಸಿಗುತ್ತೆ. ಓಕೆ, ಇದನ್ನಿಷ್ಟು ಹೇಳ್ತಾ ಇವತ್ತು ನಮ್ಮ ಪ್ರಾಕ್ಟೀಸ್ ಕ್ವಶನಿಗೆ ಬರೋಣ. ಇವತ್ತು ನ್ಯೂಸ್ ಪೇಪರಲ್ಲಿ ಇಷ್ಟೇ ಇಂಪಾರ್ಟೆಂಟ್ ಆರ್ಟಿಕಲ್ಸ್ ಅಂತ ಇನ್ನಿಲ್ಲ ಇರೋದೆಲ್ಲ ಲೋಕಲ್ ಬರೀ ಅದು ಇದು ಎಲೆಕ್ಷನ್ ಇಶ್ಯೂಸ್ ಅಂತಲೇ ಕಂಡು ಬಂದಿರೋದು. ಸೊ ನಮ್ಮ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಂದರೆ ಇಷ್ಟೇ ಇಂಪಾರ್ಟೆಂಟ್ ಆಗಿದ್ದಿದ್ದು ಇವತ್ತು. ಸೊ ಇನ್ನು ಪ್ರಾಕ್ಟೀಸ್ ಕ್ವಶನಿಗೆ ಬರೋದಾದರೆ, ಹೌ ಡಸ್ ದ ಹೆವಿ ರಿಲಯನ್ಸ್ ಆಫ್ ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ಸ್ ಆನ್ ಎಕ್ಸ್ಟರ್ನಲ್ ಗ್ರಾಂಟ್ಸ್ ಇಂಪ್ಯಾಕ್ಟ್ ಲೋಕಲ್ ಗವರ್ನೆನ್ಸ್? ಡಿಸ್ಕಸ್ ದ ಇಂಪಾರ್ಟೆನ್ಸ್ ಆಫ್ ಡಿಸೆಂಟ್ರಲೈಸೇಷನ್ ಫಾರ್ ಎಫೆಕ್ಟಿವ್ ಫಿನಾನ್ಷಿಯಲ್ ಅಟಾನಮಿ. 250 ವರ್ಡ್ಸಿಗೆ ಬರೀಬೇಕು, 15 ಮಾರ್ಕ್ಸಿಗೆ ಬರೀರಿ. ಬಾಹ್ಯ ಅನುದಾನಗಳ ಮೇಲೆ ಪಂಚಾಯತ್ ರಾಜ್ ಸಂಸ್ಥೆಗಳ ಭಾರಿ ಅವಲಂಬನೆಯ ಸ್ಥಳೀಯ ಆಡಳಿತದ ಮೇಲೆ ಹೇಗೆ ಪರಿಣಾಮ ಬೀರುತ್ತದೆ? ಪರಿಣಾಮಕಾರಿ ಆರ್ಥಿಕ ಸ್ವಾಯತ್ತೆಗಾಗಿ ವಿಕೇಂದ್ರೀಕರಣದ ಪ್ರಾಮುಖ್ಯತೆಯನ್ನು ಚರ್ಚಿಸಿ. 250 ಪದಗಳು. ಎಲ್ಲರೂ ಆನ್ಸರ್ಸ್ನ ಬರೆದು ಹಾಕಿ ಇದಕ್ಕೆ ಯೂಟಿಲೈಸ್ ಮಾಡ್ಕೊಳ್ಳಿ. ಇದನ್ನು ಇಷ್ಟು ಹೇಳ್ತಾ ಇವತ್ತಿನ ಸೆಷನ್ನ ನಾನು ಇಲ್ಲಿ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಥ್ಯಾಂಕ್ ಯು. ಜೈ ಹಿಂದ್, ಟೇಕ್ ಕೇರ್, ಮತ್ತು ನಾಳೆ ಸಿಗೋಣ.